ಅವ್ರೇನ್ ಪಾಕಿಸ್ತಾನದಿಂದ ಬಂದಿದಾರೋ ಅಥವಾ ಇಲ್ಲಿ IAS ಆಫೀಸರ್ ಆಗಿದಾರೋ ಗೊತ್ತಿಲ್ಲ ನನಗೆ. ರಾತ್ರಿ ರಾಜ್ಯ ಸರ್ಕಾರಕ್ಕೆ UM ಸಗಾಯಂ ಅನ್ನುವಂತಹ IAS ಆಫೀಸರ್ ಇದ್ರು. ಒಬ್ಬ IAS ಆಫೀಸರ್ ಮನಸ್ಸು ಮಾಡಿದ್ರೆ ಏನಾಗತ್ತೆ ಅನ್ನೋದಕ್ಕೆ ಒಂದು ಸಾಕ್ಷಿ 1996 ತಮಿಳುನಾಡು ವಿಧಾನಸಭಾ ಚುನಾವಣೆಯ ರಿಸಲ್ಟ್. ಮದುರೈನಲ್ಲಿ AIDMKಯ ನಾಯಕರು ಕಾರ್ಯಕರ್ತರು ಇಲ್ಲೀಗಲ್ ಆಗಿ ಗ್ರಾನೈಟ್ ಮೈನಿಂಗ್ ಮಾಡ್ತಿದ್ದಾರೆ ಅನ್ನುವಂತಹ ರಿಪೋರ್ಟ್ ಅನ್ನ ಕೊಡ್ತಾರೆ. ತುಂಬಾ ಹಾನೆಸ್ಟ್ ಆಗಿರುವಂತಹ ಸಗಾಯಂ ಅನ್ನುವಂತಹ IAS ಅಧಿಕಾರಿ ಸಾಕಷ್ಟು ಸಲ ಸರ್ಕಾರದಿಂದ ಅಪಮಾನಕ್ಕೊಳಗಾಗಿರ್ತಾರೆ ಜಯಲಲಿತಾ ಅವರ ಸರ್ಕಾರದಲ್ಲಿ. ಕೊನೆಗೆ ಇನ್ನೇನು ಎಲೆಕ್ಷನ್ ಬರಬೇಕು ಆ ಟೈಮ್ಗೆ ಸರಿಯಾಗಿ ಈ ಇಲೀಗಲ್ ಗ್ರಾನೈಟ್ ಮೈನಿಂಗ್ ನ ರಿಪೋರ್ಟ್ ಅನ್ನ ಹೊರಗೆ ತರ್ತಾರೆ. ಅದು ಎಷ್ಟರ ಮಟ್ಟಿಗೆ ಸೌಂಡ್ ಮಾಡುತ್ತೆ ಅಂದ್ರೆ AIDMK ಜಯಲಲಿತಾ ಅವರ ಪಕ್ಷ 216 ಸ್ಥಾನಗಳನ್ನ ಕಳ್ಕೊಂಡು ಕೇವಲ 4 ಸ್ಥಾನಗಳನ್ನ ಗೆಲ್ಲಬೇಕಾಗತ್ತೆ. ಅಷ್ಟರ ಮಟ್ಟಿಗಿನ ತಾಕತ್ತು ಒಬ್ಬ IAS ಅಧಿಕಾರಿಗಿರುತ್ತೆ. ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ ವಿಡಿಯೋದ ಆರಂಭಕ್ಕೂ ಮುನ್ನ ನಿಮ್ಗೊಂದು ಸುಳಿವು ಸಿಕ್ಕಿರುತ್ತೆ. ಈ ವಿಚಾರ ರಾಜ್ಯ BJPಗೆ, ಅದರಲ್ಲೂ ಮುಖ್ಯವಾಗಿ ದೆಹಲಿ ಮಟ್ಟದಲ್ಲೂ ಕೂಡ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಗರಂ ಆಗುವಂತೆ ಮಾಡಿರುವಂತಹ ಒಂದು ಪ್ರಕರಣ ರಾಜ್ಯದ್ದು. ಏನಾಯಿತು? ಬಿಜೆಪಿಯ MLC ರವಿಕುಮಾರ್ ಅವರು ಆಡಿರುವಂತಹ 2 ಮಾತುಗಳು, 2 ಹೇಳಿಕೆ ಏನ್ ಬೇಕಾದ್ರೂ ಆಗಬಹುದು. ಅವರು MLC ಪೋಸ್ಟ್ ಕಳೆದುಕೊಳ್ಳುವಂತಹ ವಾತಾವರಣ ಸೃಷ್ಟಿಯಾದ್ರೂ ಅಚ್ಚರಿ ಇಲ್ಲ. ಕಾರಣ ಇಷ್ಟೇ ನೋಡಿ, ಇದೇ ಜುಲೈ 1ನೇ ತಾರೀಕು ವಿಧಾನಸೌಧದ ಮುಂದೆ ಪ್ರೊಟೆಸ್ಟ್ ಮಾಡಲಿಕ್ಕೆ ಅಂತ ಹೋಗಿರ್ತಾರೆ. ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು, ಜೊತೆಯಲ್ಲಿ ಇದೆ N ರವಿಕುಮಾರ್. ಅಲ್ಲಿ ವಿಧಾನಸಭೆಯ ಭದ್ರತೆಯ ಉಪ ಪೊಲೀಸ್ ಆಯುಕ್ತ ಕರಿಬಸವಗೌಡರು ಇರ್ತಾರೆ, ಪೊಲೀಸ್ ಅಧಿಕಾರಿ. ಅವ್ರ ಮುಂದೆ ಮಾತಾಡುವಂತಹ ಸಂದರ್ಭದಲ್ಲಿ ಶಾಲಿನಿ ರಜನೀಶ್ ಅವರು ನಮಗೆ ಸಿಕ್ಕಿಲ್ಲ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಏನಿದ್ದಾರೆ ಅವರು. ಯಾಕಂದ್ರೆ ಅವರು ಬೆಳಿಗ್ಗೆ ರಾತ್ರಿ ಇಡೀ ಸರ್ಕಾರದ ಕೆಲಸ ಮಾಡ್ತಾರೆ, ಬೆಳಿಗ್ಗೆ ಸಿದ್ದರಾಮಯ್ಯನ ಕೆಲಸ ಮಾಡ್ತಾರೆ, ಇಡೀ ದಿನ, ಇಡೀ ರಾತ್ರಿ ಮತ್ತು ಇಡೀ ದಿನ. ಈ ಮಾತನ್ನ ಹೇಳ್ಬೇಕಾದ್ರೆ ಇದು ಸಾಮಾನ್ಯವಾದಂತಹ ಸಂಗತಿನೋ ಏನೋ ಆಗಿದ್ದಿದ್ರೆ ಅಲ್ಲಿ ಉಪ ಪೊಲೀಸ್ ಆಯುಕ್ತ ಆಗಿದ್ದಂತಹ ಕರಿಬಸವಗೌಡರು ನಗ್ತಾ ಇರಲಿಲ್ಲ. ಆದ್ರೆ ಆ ವಿಡಿಯೋ ನೋಡಿದ್ರೆ ಅವರು ಕೂಡ ನಗ್ತಾರೆ. ಅವ್ರು ಯಾಕೆ ನಕ್ಕಿದ್ರೋ ಗೊತ್ತಿಲ್ಲ. ಆದ್ರೆ ಈ ಕೇಸ್ ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟ್ ಆಗ್ತಿರುವಂತಹ ಸಂದರ್ಭದಲ್ಲಿ ಅವರು ಕೂಡ ಸಾಕ್ಷಿಯನ್ನ ನುಡಿಬೇಕಾಗತ್ತೆ. ಅಧಿಕಾರಿ ವಲಯದಲ್ಲಿ ಮತ್ತೊಬ್ಬ ಅಧಿಕಾರಿಯನ್ನ ಯಾರು ಕೂಡ ಬಿಟ್ಕೊಡೋದಿಲ್ಲ. ಅರೆ ರವಿಕುಮಾರ್ ಅವರು ಈಗ ಹೇಳ್ತಿದ್ದಾರೆ, ನಾನೇನು ಅಂತಹ ಅಶ್ಲೀಲವಾದಂತಹ ಪದವನ್ನೇ ಬಳಸಿಲ್ಲ, ಒಂದು ವೇಳೆ ಬಳಸಿದ್ರೆ ನಾನೇನು ಹಾಕಂತೀನಿ ಅನ್ನುವಂತಹ ಮಾತುಗಳನ್ನ ಮಾಧ್ಯಮಗಳಲ್ಲಿ ಹೇಳಿಕೆ ಕೊಡ್ತಾ ಇದ್ದಾರೆ. ಇದೊಂದೇ ಕಾರಣನ? ಮಾರ್ಚ್ 27ನೇ ತಾರೀಕು ಕಲಬುರಗಿಯಲ್ಲಿ ನಿಂತ್ಕೊಂಡು ಒಂದು ಮಾತನ್ನ ಹೇಳ್ತಾರೆ. ಅಲ್ಲಿನ ಜಿಲ್ಲಾಧಿಕಾರಿ, ಅವರು ಕೂಡ IAS ಆಫೀಸರ್, ಅವರು ಕೂಡ ಮಹಿಳೆ. ಏನ್ ಹೇಳ್ತಾರೆ? ಏನು ಜಿಲ್ಲಾಧಿಕಾರಿ ಇದ್ದಾರೆ ಫೌಜಿಯಾ ತರನುಮ್, ಅವರು ಪಾಕಿಸ್ತಾನದಿಂದ ಬಂದು ಜಿಲ್ಲಾಧಿಕಾರಿ ಆಗಿದ್ದಾರೆ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಈ 2 ಮಾತುಗಳು, ಒಂದು ಕಲಬುರಗಿ ಜಿಲ್ಲಾಧಿಕಾರಿ ಅವರು ಹೆಣ್ಮಗಳು ಫೌಜಿಯಾ ಅವರು, ಮತ್ತೊಂದು ಕಡೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ, ಅವರು ಕೂಡ ಮಹಿಳೆ IAS ಆಫೀಸರ್ ಶಾಲಿನಿ ರಜನೀಶ್ ಅವರು, ಇಬ್ಬರ ವಿಚಾರವಾಗಿ ಆಡಿದಂತಹ ಮಾತುಗಳು ಇದೀಗ ರವಿಕುಮಾರ್ ಅವರ ಕುತ್ತಿಗೆಯ ತನಕ, ಅಧಿಕಾರದ ಕುತ್ತಿಗೆಯ ತನಕ ಬಂದು ನಿಂತಿದೆ. ಏನಾಗತ್ತೆ? ಕೋರ್ಟ್ ಕೆಲಸ ಮಾಡುತ್ತೆ. ಈಗಾಗಲೇ ವಿಧಾನಸೌಧ ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ನಾಗಲಕ್ಷ್ಮಿ ಚೌಧರಿ ಅವರು, ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು, ಅವ್ರಿಗೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರು ಕೂಡ ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅದೊಂದು ಕಡೆ ಹೋಗುತ್ತೆ. ಹೈಕೋರ್ಟ್ IAS ಆಫೀಸರ್ಗಳ ವಿಚಾರದಲ್ಲಿ ಯಾವ ರೀತಿ ವರ್ತಿಸುತ್ತೆ ಅಂತ ಈ ಹಿಂದಿನ ಪ್ರಕರಣಗಳನ್ನು ನೋಡಿದ್ರೆ ಸ್ಪಷ್ಟವಾಗುತ್ತೆ ಈ ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲಬಹುದು ಅನ್ನುವಂಥದ್ದು. ಇದಲ್ಲದೆ ವಿಧಾನ ಪರಿಷತ್ನ ಪ್ರಿವಿಲೈಸ್ ಕಮಿಟಿ ಕೂಡ ಸ್ಪಷ್ಟವಾಗಿ ಒಂದು ಸಂದೇಶ ಕಳಿಸಬಹುದು. ಇಲ್ಲ ಅವರನ್ನ ಸಸ್ಪೆಂಡ್ ಮಾಡಬಹುದು, ಇಲ್ಲ ಅಂದ್ರೆ ಆ ಪೋಸ್ಟ್ ಇಂದ ಅವರನ್ನ ಕಿತ್ತು ಹಾಕಬಹುದು. ಅದಕ್ಕೂ ಕೂಡ ಅವಕಾಶ ಇದೆ. ಇದೆಲ್ಲಕ್ಕಿಂತಲೂ ಮಿಗಿಲಾಗಿ ಬಿಜೆಪಿ ರಾಜ್ಯ ಘಟಕ ಅಥವಾ ಹೈಕಮಾಂಡ್ ಬಹಿರಂಗವಾಗಿ ಕ್ಷಮೆ ಕೇಳ್ಬಿಡ್ರಿ, ಯಾಕೆ ಇವೆಲ್ಲ ಅಂತ ಒಂದು ತಾಕೀತು ಮಾಡಬಹುದು. ಅಥವಾ ಅವರು ಕೂಡ ತುಂಬಾ ಮುಜುಗರ ಎದುರಿಸುವಂತಹ ವಾತಾವರಣ ಸೃಷ್ಟಿಯಾಗ್ತಿರೋ ಸಂದರ್ಭದಲ್ಲಿ ಅವರನ್ನ ಆ ಸ್ಥಾನದಿಂದ ತೆರವುಗೊಳಿಸಬಹುದು. ಯಾಕೆ ಇಲ್ಲಿ
ದೆಹಲಿ ಮಟ್ಟದಲ್ಲೂ ಕೂಡ ಇದು ಬಹುದೊಡ್ಡ ಚರ್ಚೆ ಆಗುತ್ತೆ ಅಂದ್ರೆ, ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಏನು IAS ಆಫೀಸರ್ಸ್ ಅಸೋಸಿಯೇಷನ್ ಏನಿದೆ ಅವರು ಒಂದು ಪತ್ರ ಬರೆದಿದ್ದಾರೆ. ಪತ್ರ ಅಲ್ಲ, ಖುದ್ದಾಗಿ ಹೋಗಿ ದೂರನ್ನ ಕೊಟ್ಟಿದ್ದಾರೆ. ಆ ದೂರಿನ ಪ್ರತಿಯಲ್ಲಿ ಸ್ಪಷ್ಟವಾಗಿ ದಾಖಲಿಸಿರೋದು 2 ಪ್ರಕರಣಗಳು. ಒಂದು ಕಲಬುರ್ಗಿ DC ಫೌಜಿಯಾ ಅವರದ್ದು, ಮತ್ತೊಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ವಿಚಾರವಾಗಿರುವಂತಹ 2 ಹೇಳಿಕೆಗಳು. ಇಲ್ಲ ರವಿಕುಮಾರ್ ಅವರು ತಾನು ಫೈರ್ ಬ್ರ್ಯಾಂಡ್ ಅಂತ ತೋರಿಸ್ಕೊಳ್ಳೋಕೋಸ್ಕರ ಈ ತರ ಹೇಳಿಕೆ ಕೊಡ್ತಾರೋ ಬಿಡ್ತಾರೋ, ಆದ್ರೆ ಅವರು ಕೊಡಬೇಕಾಗಿರೋದು, ಟೀಕಿಸಬೇಕಾಗಿರೋದು ಎದುರಾಳಿ ಪಕ್ಷವನ್ನ, ಪಕ್ಷದ ನಾಯಕರನ್ನ, ಅದರನ್ನ ಬಿಟ್ಟು ಸರ್ಕಾರದ ಅಧಿಕಾರಿಗಳನ್ನ ಮುಟ್ಟೋಕೆ ಹೋದ್ರೆ ಏನಾಗಬಹುದು? ನಿಮ್ಗೆ ಆರಂಭದಲ್ಲೇ ಸಗಾಯಂ IAS ಆಫೀಸರ್ ಮತ್ತು ಜಯಲಲಿತಾ ಅವರ ಸರ್ಕಾರದ ಎಕ್ಸಾಂಪಲ್ ಕೊಟ್ಟೆ. ಅಂತಹ ಸಾಕಷ್ಟು ಎಕ್ಸಾಂಪಲ್ಸ್ ಇಡೀ ದೇಶದ ರಾಜಕೀಯ ಚರಿತ್ರೆಯಲ್ಲಿ ಸಾಕಷ್ಟು ಸಿಗ್ತವೆ. ಆದ್ರೆ ಕಾರ್ಯಾಂಗ ಮತ್ತು ಶಾಸಕಾಂಗ ಒಟ್ಟಿಗೆ ಹೋಗದೆ ಹೋದ್ರೆ, ಒಂದು ತಾಳಮೇಳ ಸಿಗದೆ ಹೋದ್ರೆ ಆ ಸರ್ಕಾರಗಳು ಉರುಳೋತಾವ. ನೀವು ಸಿಂಪಲ್ ಆಗಿ ಯೋಚನೆ ಮಾಡಿ, ಅತ್ಯಂತ ಅನುಭವಿ ರಾಜಕಾರಣಿ ಅಥವಾ ಮಾಜಿ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಮುಖ್ಯಮಂತ್ರಿ ಆದಾಗ ಸರ್ಕಾರದ ಕಾರ್ಯವೈಖರಿ ಹೇಗಿರುತ್ತೆ, ಅದು ಕಾರ್ಯಾಂಗದ್ದು. ಅದೇ ಹೊಸಬರು ಬಂದಾಗ ಏನಾಗತ್ತೆ? ಇದಕ್ಕೆ ಸಾಕ್ಷಿ ಅಂದ್ರೆ ರಾಜ್ಯದ ಇದುವರೆಗಿನ ಮುಖ್ಯಮಂತ್ರಿಗಳಲ್ಲಿ ಇಷ್ಟನ್ನ ತಗೊಳ್ಳಿ. ದೇವೇಗೌಡರು ಬಂದಾಗ, ಜಯಂತ್ ಪಟೇಲ್ರು ಬಂದಾಗ, ಅಥವಾ ಸಿದ್ದರಾಮಯ್ಯ ಅವರು ಬಂದಾಗ, ಯಡಿಯೂರಪ್ಪ ಅವರು ಬಂದಾಗ, ಕುಮಾರಸ್ವಾಮಿ ಅವರು ಬಂದಾಗ ಸರ್ಕಾರ ಹೇಗೆ ನಡೆಯುತ್ತೆ, ಅವರ ಬದಲಿಗೆ ಹೊಸಬರು ಯಾರೋ, ಹೊಸ ಅವಕಾಶ ಸಿಕ್ಕಂತಹ ಸಂದರ್ಭಗಳಲ್ಲಿ ಬಂದಂತಹ ಅವಧಿಯಲ್ಲಿ ಯಾವ ರೀತಿ ವ್ಯತ್ಯಾಸಗಳಾಗತ್ತೆ, ಸ್ಟ್ರಿಕ್ಟ್ ಆಗಿ ಇರಬೇಕಾಗತ್ತೆ. ಈ ಪ್ರಕರಣ ಇದೆಯಲ್ಲ, ಇದು ರವಿಕುಮಾರ್ ಅವರ ಪ್ರಕರಣ, ಇದು ನಿಜಕ್ಕೂ ದೆಹಲಿ ಮಟ್ಟದಲ್ಲೂ ಕೂಡ ಬಿಜೆಪಿಗೆ ಮುಖಭಂಗ ತರಿಸುತ್ತೆ. ಕಾರಣ ಇಷ್ಟೇ, ಅಲ್ಲಿ IAS ಆಫೀಸರ್ಗಳನ್ನ ಟಚ್ ಮಾಡಿದ್ದಾರೆ, ಅದರಲ್ಲೂ ಮಹಿಳೆಯರನ್ನ ಟಚ್ ಮಾಡಿದ್ದಾರೆ. ಒಂದು IAS ಆಫೀಸರ್ ಎಲ್ಲಿಂದ ಬರ್ತಾರೆ, ಯಾರು ನೇಮಿಸ್ತಾರೆ ಅನ್ನೋದು ರವಿಕುಮಾರ್ ಅವರಿಗೆ ಗೊತ್ತಿರಬೇಕು. ಪಾಕಿಸ್ತಾನದಿಂದ ಬಂದು DCM ಆಗಿದ್ದಾರೆ ಅನ್ನುವಂತಹ ಫೌಜಿಯಾ ಅವರ ಹೇಳಿಕೆ ಮತ್ತು ಶಾಲಿನಿ ರಜನೀಶ್ ಅವರ ವಿಚಾರವಾಗಿ ಒಬ್ಬ ಪೊಲೀಸ್ ಉಪ ಆಯುಕ್ತರ ಎದುರಲ್ಲಿ, ಕರಿಬಸವೇಗೌಡರ ಎದುರಲ್ಲಿ ಆಡಿದಂತಹ ಆ ಹೇಳಿಕೆ ಎರಡೂ ಕೂಡ ತೀರಾ ದೊಡ್ಡ ಮಟ್ಟದಲ್ಲಿ ರವಿಕುಮಾರ್ ಅವರಿಗೆ ರಾಜಕೀಯವಾಗಿ ಮುಖಭಂಗವನ್ನು ತರಿಸುತ್ತೆ. ಅದೇ ರೀತಿ ಅವರ ಪಕ್ಷಕ್ಕೆ ರಾಜ್ಯದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲೂ ಕೂಡ ಈ ಸುದ್ದಿ ಸಾಕಷ್ಟು ಚರ್ಚೆ ಆಗುತ್ತೆ. ಈಗಾಗಲೇ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಅಡ್ಮಿನಿಸ್ಟ್ರೇಟಿವ್ ಆಕ್ಷನ್ ಆಗಬೇಕು ಅನ್ನುವಂತಹ ಒಂದು ತಾಕೀತನ್ನ ಒಳಗಡೆ ಮಾಡಿದ್ದಾರೆ ಎನ್ನುವಂಥದ್ದು ಇನ್ಸೈಡ್ ಸ್ಟೋರಿ. ಅವರದ್ದೇ ಒಳ ಜಗಳ, ಹದಿ ಜಗಳ, ಬೀದಿ ಜಗಳ ಎಲ್ಲ ಆಗ್ತಿತ್ತು, ಅದೇ ಸುದ್ದಿ ಆಗ್ತಿತ್ತು. ಆದ್ರೆ ಕಾಂಗ್ರೆಸ್ಗೆ ಬಿಜೆಪಿ MLC ರವಿಕುಮಾರ್ ಅವರು ಕೊಟ್ಟಂತಹ ಈ ಆಪ್ಷನ್ ಹೇಗಿದೆ ಅಂದ್ರೆ, ಇನ್ನು ಮೇಲೆ ಇದೇ ದೊಡ್ಡ ಸುದ್ದಿ ಆಗತ್ತೆ. ಹಾಗಿದ್ರೆ MLC ರವಿಕುಮಾರ್ ಅವರು ಆ ಸ್ಥಾನದಲ್ಲಿ ಉಳಿತಾರ? ಇದು ಇಲ್ಲಿಗೆ ಮುಗಿಯೋದಿಲ್ಲ. IAS ಆಫೀಸರ್ಗಳನ್ನ ಟಚ್ ಮಾಡಿರುವಂತಹ, ಅದರಲ್ಲೂ ಹೆಣ್ಮಕ್ಳನ್ನ ಟಚ್ ಮಾಡಿರುವಂತಹ ಈ ಪ್ರಕರಣಗಳಿದಾವಲ್ಲ, ಇವು ಸಾಕಷ್ಟು ಚರ್ಚೆಯನ್ನ ಮತ್ತು ಆ ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಮುಖಭಂಗವನ್ನು ತರುವಂತಹ ಸಾಧ್ಯತೆ ನಿಚ್ಚಳವಾಗಿದೆ. ರವಿಕುಮಾರ್ ಅವರು ಈ ಮಾತನ್ನ ಹೇಳಿದ್ದು ಎಷ್ಟು ಸರಿ? ಇದರ ಬದಲಿಗೆ ಸರ್ಕಾರದ ಅಥವಾ ವಿರೋಧಿ ಪಕ್ಷಗಳ ನಾಯಕರನ್ನ, ವಿರೋಧಿ ಪಕ್ಷವನ್ನ ಟೀಕೆ ಮಾಡಿದ್ದಿದ್ರೆ ಓಕೆ ಅನ್ನಬಹುದಿತ್ತು ಅಲ್ವಾ? ಕಮೆಂಟ್ ಮಾಡಿ.